ಇನ್ನು ಈ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರನ್ನ ಕರೆದು ಕೇಂದ್ರದ ಬಿಜೆಪಿ ನಾಯಕರು ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದಾಗಿದೆ. ಈ ಕಡೆಗೆ ಬಿಜೆಪಿಯವರು ಅಡ್ಡ ಮತದಾನ ಮಾಡಿದ್ರು, ಆ ಕಡೆ JDSನವರು ಅಡ್ಡ ಮತದಾನ ಮಾಡಿದ್ರು. ಈ ರಹಸ್ಯ ಮತದಾನ ಅಥವಾ ಗುಪ್ತ ಮತದಾನ ಅನ್ನುವಂಥದ್ದು ಇದೆಯಲ್ಲ, ಇದು ಇವರಿಗೆ ವರ ಆಗಿಬಿಡ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗಿದೆ ನೋಡಿ. ಈಗ ಎಲ್ಲ ಪಟ್ಟಿ ತಗೊಂಡು HD ಕುಮಾರಸ್ವಾಮಿ ವರಿಷ್ಠರ ಭೇಟಿಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. BJP ವರಿಷ್ಠರ ಭೇಟಿಗೆ ಸಜ್ಜಾಗಿದ್ದಾರೆ. ಯಾರ್ಯಾರು ಮಾಡಿರ್ಬೋದು, ಏನು ಎತ್ತ, ಇದು ಕುಮಾರಸ್ವಾಮಿ ನೋ ಡೌಟ್ ಸಾಕಷ್ಟು ಹೋಮ್ವರ್ಕ್ ಮಾಡಿರ್ತಾರೆ. ಯಾರ್ಯಾರು ಏನೇನು ಮಾಡಿರ್ಬೋದು, ಏನು ಎತ್ತ, ಅದೆಲ್ಲದರ ವಿವರಗಳನ್ನು ಕಲೆ ಹಾಕಿರ್ತಾರೆ. ಅದರ ಆಧಾರದ ಮೇಲೆ ಅಂತ್ಯಕಂತೆಯೇ ಇರಬಹುದು, ಆದರೆ ಸತ್ಯವೂ ಕೂಡ ಇರಬಹುದು, ಇಂತಿಂಥವ್ರು ಹಾಕಿರ್ಬೋದು ಅಂತ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ. 11 ಶಾಸಕರು ಯಾರ್ಯಾರು ಅಡ್ಡ ಮತದಾನ ಮಾಡಿರ್ಬೋದು ಅದರ ಬಗ್ಗೆ ವಿವರಗಳನ್ನು ಕೊಡ್ತಾರಂತೆ HD ಕುಮಾರಸ್ವಾಮಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇದೊಂದು ಲೆಕ್ಕದಲ್ಲಿ ಏನು ಅಂತಂದರೆ ಬಹಳ ಮುಜುಗರದ ಸಂಗತಿ ಇದು. ಒಂದು ಕಡೆಗೆ ಶಿಸ್ತಿನ ಪಕ್ಷ, ಇನ್ನೊಂದು ಕಡೆಗೆ ಏನು ಅಂದರೆ ತನ್ನ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೋರಾಡ್ತಿರುವಂಥ JDS. ಈ ಕಡೆಗೆ ಒಂದಿಷ್ಟು ಜನ ಶಾಸಕರು, ಆ ಕಡೆಗೆ ಒಂದಿಷ್ಟು ಜನ ಶಾಸಕರು ಹೇಳದೆ ಕೇಳದೆ ಈ ರೀತಿ ಅಡ್ಡ ಮತದಾನ ಮಾಡಿಬಿಟ್ರೆ ಗತಿ ಏನಾಗಬೇಕು? ಹೀಗಾಗೇ ಈಗ ನೋಡಿ, ಮೊದಲ ಹಂತದಲ್ಲಿ ರಾಜ್ಯ BJP ನಾಯಕರನ್ನ ಕರೆಸಿ ಕೇಂದ್ರ BJP ನಾಯಕರು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾಯಿತು. ಈಗ ಕುಮಾರಸ್ವಾಮಿಯವರ ಸರದಿ. ಕುಮಾರಸ್ವಾಮಿ ಪಟ್ಟಿ ಹಿಡ್ಕೊಂಡೇ ಹೋಗ್ತಾರಂತೆ ಯಾರ್ಯಾರು ಈ ರೀತಿ ಅಡ್ಡ ಮತದಾನ ಮಾಡಿರ್ಬೋದು ಅಂತ. ಇವತ್ತು ಅಮಿತ್ ಶಾ ಅವರ ಭೇಟಿ, ಏನಂತೀರಿ? ಖಂಡಿತ ರಂಗನಾಥ್, ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಏನಿದೆ, ಮೈತ್ರಿ ಪಕ್ಷಗಳಲ್ಲಿ ಈಗಾಗಲೇ ಒಂದು ರೀತಿ ಕಂಪನ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈಗಾಗಲೇ BJP ಮತ್ತು JDSಗೆ ರಾಜಕೀಯವಾಗಿ ಸಾಕಷ್ಟು ಮುಜುಗರವನ್ನು ಈ ಅಡ್ಡ ಮತದಾನ ಉಂಟು ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂಬರುವ ಚುನಾವಣೆಗಳ ಮೇಲೂ ಕೂಡ ಈ ಒಂದು ಅಡ್ಡ ಮತದಾನದ ಪರಿಣಾಮ ಹೆಚ್ಚಾಗಿ ಬೀಳುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ BJP ನಾಯಕರನ್ನ ಕರೆಸಿ ಅಲ್ಲಿನ BJP ರಾಷ್ಟ್ರೀಯ ವರಿಷ್ಠರು ಮಾತುಕತೆ ನಡೆಸಿದರೆ. ಇದರ ಬೆನ್ನಲ್ಲೇ ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ BJP ವರಿಷ್ಠರು ಮಾತುಕತೆಯನ್ನು ಮಾಡ್ತಾರೆ ಅನ್ನೋ ಕೂಡ ಮಾಹಿತಿ ಕೂಡ ಲಭ್ಯವಾಗಿದೆ. ಮುಂಬರುವ ಚುನಾವಣೆಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಸದೃಢ ಮಾಡಬೇಕು, ಮೈತ್ರಿಯಲ್ಲಿ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಒಂದು ಹೋಮ್ವರ್ಕ್ ಕೂಡ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಮುಂದಿನ ನಡೆಯನ್ನು ಇರಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಗೃಹ ಸಚಿವರ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿರುವಂತಹ ಕುಮಾರಸ್ವಾಮಿ ಅವರು ಇವತ್ತು BJP ನಾಯಕರನ್ನ ಒಂದಷ್ಟು ಪಟ್ಟಿಯ ಸಮೇತವಾಗಿ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ 11 ಜನ BJP JDSನ ಅಡ್ಡ ಮತದಾನ ಮಾಡಿದರೆ. ಯಾರು ಅಡ್ಡ ಮತದಾನ ಮಾಡಿದರೆ, ಯಾವ ಪಕ್ಷದ ಎಷ್ಟು ಅಡ್ಡ ಮತದಾನ ಆಗಿದೆ ಅಂತ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಒಂದು ಪಟ್ಟಿಯನ್ನು ಸಮೇತವಾಗಿ ಈಗಾಗಲೇ BJP ವರಿಷ್ಠರ ಮುಂದೆ ಕುಮಾರಸ್ವಾಮಿ ಅವರು ಸಮಾಲೋಚನೆಯನ್ನು ನಡೆಸ್ತಾರೆ ಅನ್ನೋ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಕ್ರಾಸ್ ವೋಟಿಂಗ್ ಇಂದ ಒಂದು ಕಡೆ ಪಕ್ಷಕ್ಕೆ ಮುಜುಗರದ ಜೊತೆಗೆ ಮುಂಬರುವ ಚುನಾವಣೆಯ ಮೇಲೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈಗಾಗಲೇ ಅಡ್ಡ ಮತದಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆ ಅವ್ರಿಗೆ ಹೇಳ್ತಾ ಇರೋ ಲೆಕ್ಕಾಚಾರ ಅಭಿವೃದ್ಧಿ ವಿಚಾರವಾಗಿ ಹೋಗಿರಬಹುದು ಅಂತೇಳಿ. ಆದರೆ ಪಕ್ಷದೊಳಗಿನ ಆಂತರಿಕ ಗೊಂದಲದಿಂದಲೂ ಕೂಡ ಈ ಒಂದು ನಿರ್ಧಾರವನ್ನು ಶಾಸಕರು ತೆಗೆದುಕೊಂಡಿರುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಅಡ್ಡ ಪರಿಣಾಮ ಆಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಅಡ್ಡ ಪರಿಣಾಮ ಆಗದಂತೆ ಇರುವಂತ ಶಾಸಕರನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು, ನಾವು ಮತ್ತೆ ಯಾವ ರೀತಿಯಾಗಿ ಆ ಮುಂಬರುವ ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ವರಿಷ್ಠರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಈಗಾಗಲೇ 11 ಜನ ಯಾರ್ಯಾರು ಆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂತವರ ಪಟ್ಟಿ ಸಮೇತವಾಗಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಇದ್ದಾರೆ. ಆ ಒಂದು ಪಟ್ಟಿ ಸಮೇತವಾಗಿ ಶಾಸಕರ ಪಟ್ಟಿ ಏನಿದೆ ಜೊತೆ ಅಮಿತ್ ಶಾ ಜೊತೆ ಮಾತುಕತೆ ನಡೆಸ್ತಾರೆ. ಮುಂದಿನ ಚುನಾವಣೆಯ ನಮ್ಮ ತಂತ್ರಗಾರಿಕೆ ಯಾವ ರೀತಿಯಾಗಿರಬೇಕು, ಮತ್ತೆ ಅಡ್ಡ ಮತದಾನ ಮಾಡಿರೋರು ಯಾರಿದ್ದಾರೆ ಅವರ ಮೇಲೆ ಯಾವ ರೀತಿಯಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನ ಮತ್ತಷ್ಟು ಶಾಸಕರಿಗೆ ಇದೊಂದು ವೇದಿಕೆ ಆಗುತ್ತೆ. ಏನು ಮಾಡಲ್ಲ, ನಮಗೆ ಆರಾಮಾಗಿ ಇರಬಹುದು ಅನ್ನೋ ಲೆಕ್ಕದಲ್ಲಿ. ಹಾಗಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಮುಂದಿನ ನಮ್ಮ ನಡೆ ಯಾವ ರೀತಿಯಾಗಿರಬೇಕು, ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ನಾವು ಸರಿಯಾದ ಉತ್ತರವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ರಂಗನಾಥ್. ಎಸ್, ಒಂದು ರಹಸ್ಯ ಮತದಾನ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಒಂದು ರಹಸ್ಯ ಮತದಾನ, ಒಂದು ಗುಪ್ತ ಮತದಾನ ಅಂದ ತಕ್ಷಣ ಈ ಶಾಸಕರುಗಳೆಲ್ಲ ಹಿಂಗೆ ಉಲ್ಟಾ ಹೊಡೆದ್ಬಿಟ್ರಲ್ಲ, ಗೊತ್ತಿಲ್ಲದೇ ಈ ನಾಯಕರುಗಳನ್ನ ಏನೇನು ಮಾಡಬಹುದು ಯೋಚನೆ ಮಾಡಿ. ಎಷ್ಟರ ಮಟ್ಟಿಗೆ ಇವ್ರನ್ನ ನಂಬಲಿಕ್ಕೆ ಸಾಧ್ಯ? ಯಾಕಂದರೆ ಪಕ್ಷ ತಾಯಿ ಹಂಗೆ ಹಿಂಗೆ ಅಂತ ಭಾಷಣ ಹೊಡೆಯುವಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ. ಒಳಗಿಂದೊಳಗೆ ಈ ರೀತಿ ಅಡ್ಡ ಮತದಾನಗಳು, ಏನಿದೆ ಅರ್ಥ?